ಪಾರ್ಕಿಂಗ್ ಶುಲ್ಕ ಇದರ ಬಗ್ಗೆ ನಾವು ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿ ಹಮ್ಮಿಕೊಂಡಿದ್ದೇವೆ. ಆ ಪ್ರಕಾರವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಉಪಸ್ಥಿತಿದ್ದೇವೆ. ಇಲ್ಲಿ ಉಪಸ್ಥಿತಿರುವವರು ನಮ್ಮ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮೆನ್ ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರಾದ ಆನಂದ್ ಕೆ, ಉಪಾಧ್ಯಕ್ಷರಾದ ಹರಿಶ್ಚಂದ್ರ, ಹರೀಶ್ ಶೆಟ್ಟಿ ಕುತ್ತಾರು ಹಾಗೂ ಸಹ ಕಾರ್ಯದರ್ಶಿಯಾದ ರಾಜೇಶ್, ಹಾಗೆ ಉಡುಪಿ ಜಿಲ್ಲಾ ಟ್ಯಾಕ್ಸಿಮನ್ ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ವತಿಯಿಂದ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ರಮೇಶ್ ಕೋಟ್ಯಾನ್ ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮನ್ ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ನ ಖಜಾಂಚಿಯಾದ ಸುರೇಶ್ ಸಾಲೆ ಇವರು ಉಪಸ್ಥಿತಿದ್ದೇವೆ. ಈ ನಿಮ್ಮ ಎಲ್ಲರಿಗೂ ಸ್ವಾಗತ. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರಾದ ಆನಂದ್ ಕೆ ಇವರು ಮಾತಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮನ್ ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಮತ್ತು ಉಡುಪಿ ಜಿಲ್ಲಾ ಟ್ಯಾಕ್ಸಿಮ್ಯಾನ್ ಮತ್ತು ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ನ ಏರ್ಪೋರ್ಟಿನಲ್ಲಿ ನಡೆಯುತ್ತಿರುವಂತಹ ನಮ್ಮ ಪ್ರವಾಸಿ ವಾಹನಗಳ ಮೇಲೆ ನಡೆಯುವಂತಹ ಕೆಲವೊಂದಷ್ಟು ತಾರತಮ್ಯಗಳು ಮತ್ತು ದಬ್ಬಾಳಿಕೆಯ ವಿರುದ್ಧ ಇದೇ 4ನೇ ತಾರೀಕು ಮಂಗಳೂರಿನ ಕಾವೂರು ಜಂಕ್ಷನ್ ಬಳಿ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ ಹಲವು ವರ್ಷಗಳಿಂದ ನಮ್ಮ ಈ ಸಾಂಪ್ರದಾಯಿಕ ಟ್ಯಾಕ್ಸಿಗಳು ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಭಯ ಜಿಲ್ಲೆಗಳ ಸಾಂಪ್ರದಾಯಿಕ ಟ್ಯಾಕ್ಸಿಗಳು ಒಂದಷ್ಟು ಪ್ರವಾಸಿಗರನ್ನು ಮತ್ತು ಪ್ರಯಾಣಿಕರನ್ನು ಕರ್ಕೊಂಡು ಹೋಗುವಂಥದ್ದು ಅಥವಾ ಆ ಸೇವೆಯನ್ನು ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದೆ. ಎಲ್ಲ ವಿಭಾಗಗಳಲ್ಲಿ ನಮ್ಮ ಕಾಲಿನ ಉಂಗುಷ್ಟದಿಂದ ತಲೆಯ ಕೂದಲಿನಷ್ಟು ಎಲ್ಲ ಮೋಟಾರು ವಾಹನದ ಕಾಯ್ದೆಯ ಏನೆಲ್ಲ ನಿಯಮಗಳು ಬರ್ತದೋ ಅವುಗಳೆಲ್ಲವನ್ನು ಪಾಲಿಸಿಕೊಂಡು ಎಲ್ಲ ರೀತಿಯ ಟ್ಯಾಕ್ಸಿಗಳನ್ನು ದುಬಾರಿ ಇನ್ಶೂರೆನ್ಸ್ ವೆಚ್ಚವನ್ನು ಭರಿಸಿಕೊಂಡು ನಮ್ಮ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ವಾಹನದ ಚಾಲಕ ಮಾಲಕರುಗಳು ನಾವು ಜೀವನವನ್ನು ಮಾಡ್ತಾ ಇದ್ದೇವೆ, ಅರಹ ಸಾಹಸ ಮಾಡ್ತಾ ಇದ್ದೇವೆ. ಅಂಥದ್ರಲ್ಲಿ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಳೆದ 1 ತಿಂಗಳಿಂದ ಈಚೆ ಪಾರ್ಕಿಂಗ್ ದರ ಅಂತ ಹೇಳಿ ಅವೈಜ್ಞಾನಿಕವಾಗಿ ಇದ್ದಂತ 100 ರೂಪಾಯಿಯನ್ನು 180 ರೂಪಾಯಿಗೆ ಏರಿಕೆ ಮಾಡಿಕೊಂಡಿದ್ದಾರೆ. ಯಾವ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಖಾಸಗಿ ವಾಹನದವರು ಅಲ್ಲಿ ಹೋದಾಗ ಖಾಸಗಿ ವಾಹನದವರಿಗೆ ಮೊದಲ 10 ನಿಮಿಷ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದೇ ನಾವು ನಮ್ಮ ವಾಹನಗಳಲ್ಲಿ ಬರುವಂತಹ ಅಡ್ವಾನ್ಸ್ ಬುಕ್ಕಿಂಗ್ ಆದಂತಹ ಪ್ರಯಾಣಿಕರನ್ನು ಕರೆದುಕೊಂಡು ಬರಲಿಕ್ಕೆ ನಾವೇನು ಹೋಗ್ತೇವೋ ನಮಗೆ ಅಂತ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದಿಲ್ಲ. ನಾವು 2 ನಿಮಿಷದಲ್ಲೂ ಆ ಏರ್ಪೋರ್ಟ್ ಅನ್ನು ಯಾವುದೇ ಪಾರ್ಕಿಂಗ್ ನಿಲುಗಡೆ ಮಾಡದೆ ನಮ್ಮ ಪ್ಯಾಸೆಂಜರ್ ಅನ್ನು ಕರ್ಕೊಂಡು ಹೋದ್ರೆ ನಾವು 180 ರೂಪಾಯಿ ಕಟ್ಟಬೇಕು ಅಂತ ಹೇಳುವಂತ ಒಂದು ನಿಯಮವನ್ನು ಅಳವಡಿಸಿಕೊಂಡಿದ್ದಾರೆ. ಇದರ ಬಗ್ಗೆ ನಾವು ಈಗಾಗಲೇ ಕಳೆದ ಹಲವು ದಿನಗಳಿಂದ ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆಯ ಒಂದಷ್ಟು ಜನಪ್ರತಿನಿಧಿಗಳಿಗೆ ನೇರವಾಗಿ ಸಂಸದರುಗಳ ಗಮನಕ್ಕೆ ತಂದೆವು. ಅವರು ಕೂಡ ನೇರವಾಗಿ ಏರ್ಪೋರ್ಟಿನ ಉನ್ನತ ಅಧಿಕಾರಿಗಳಿಗೆ ಕರೆಗಳನ್ನು ಮಾಡಿ ಆ ತಾರತಮ್ಯವನ್ನು ಹೋಗಲಾಡಿಸಿ ಯಾಕೆ ನೀವು ಈ ರೀತಿ ತಾರತಮ್ಯ ಮಾಡ್ತಾ ಇದ್ರಿ ಅಂತ ಕೇಳಿದಾಗ ಪರಿಹರಿಸ್ತೇವೆ, ಸರಿಪಡಿಸ್ತೇವೆ ಅಂತ ಹೇಳುವಂತ ಒಂದು ಭರವಸೆಯನ್ನು ಮಾತ್ರ ಕೊಡ್ತಾ ಇದ್ದಾರೆ. ಬಿಟ್ರೆ ಸುಮಾರು 1 ತಿಂಗಳುಗಳಿಂದ ಇನ್ನು ಕೂಡ ಅದೇ ರೀತಿಯಾಗಿ ನಮ್ಮನ್ನು ಲೂಟಿ ಮಾಡ್ತಾ ಇದ್ದಾರೆ. ನಮ್ಮ ಪ್ರಶ್ನೆಗಳು ಅವರಲ್ಲಿ ಅವರ ಪಾರ್ಕಿಂಗ್ ದರವನ್ನು ಏರಿಸಿ ಶುಲ್ಕ ಮಾಡುವಂತದ್ದ ಬಗ್ಗೆ ಆಗಿರಲಿ ಅಥವಾ ಅವರಲ್ಲಿಯ ಮೇಂಟೆನೆನ್ಸ್ ನ ಬಗ್ಗೆ ನಾವು ಚರ್ಚೆಗಳನ್ನು ಮಾಡ್ತಾ ಇಲ್ಲ. ನಮ್ಮ ಪ್ರಶ್ನೆಗಳಿರುವಂತದ್ದು ಯಾಕೆ ನೀವು ಪ್ರೈವೇಟ್ ಮತ್ತು ಟೂರಿಸ್ಟ್ ಅಂತ ಹೇಳುವಂತ ತಾರತಮ್ಯಗಳನ್ನು ಮಾಡ್ತಾ ಇದ್ದೀರಿ. ತಮಗೆ ಗೊತ್ತಿದೆ, ನಾವು ಈಗಾಗಲೇ ತಮ್ಮ ಮುಂದೆ ಕೆಲವೊಂದಷ್ಟು ಅಹವಾಲುಗಳನ್ನು ಇಟ್ಟಿದ್ದೆವು. ಅದರಲ್ಲಿ ಮುಖ್ಯವಾಗಿ ಖಾಸಗಿ ವಾಹನದಲ್ಲಿ ಬಾಡಿಗೆ ಮಾಡುವಂತ ಒಂದು ವ್ಯವಸ್ಥೆ. ಇಲ್ಲಿ ಇವರು ಈ ರೀತಿಯಾದಂತ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಾಗ ಪ್ರಯಾಣಿಕರು ಸುಲಭವಾಗಿ ಖಾಸಗಿ ವಾಹನದಲ್ಲಿ ಹೋಗ್ಲಿಕ್ಕೆ ಒಂದು ರೀತಿಯಲ್ಲಿ ಉತ್ತೇಜನ ಕೊಟ್ಟಾಗೆ ಆಗ್ತಾ ಇದೆ. ಖಾಸಗಿ ವಾಹನದಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಅವರಿಗೆ ಫ್ರೀ ಆಗಿ ಕೊಟ್ರೆ, ನಾವು ಟೂರಿಸ್ಟ್ ವಾಹನದಲ್ಲಿ ನಾವು ಪ್ರಯಾಣಿಕರ ಮೇಲೆ ನಾವು ಆ 180 ರೂಪಾಯಿ ಏನು ಅಳವಡಿಸ್ತೇವೋ ಅವಾಗ ಅದು ದುಬಾರಿ ಅಂತ ಅನಿಸಿ ನಮ್ಮ ಪ್ಯಾಸೆಂಜರ್ಗಳು ಖಾಸಗಿ ವಾಹನಕ್ಕೆ ಡೈವರ್ಟ್ ಆಗುವಂತ ಸಂಭವಗಳು ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ವಿಚಾರದಲ್ಲಿ ಖಾಸಗಿ ವಾಹನಗಳನ್ನು ಉಪಯೋಗಿಸುವಂತದ್ದು. ನಾವು ಕೇರಳ ಹೋಗ್ಬೇಕಾದ್ರೆ ನಮಗೆ ಒಂದಿಷ್ಟು ಟ್ಯಾಕ್ಸಿಗಳು ಜಾಸ್ತಿ ಇದೆ, ಖಾಸಗಿ ವಾಹನಗಳಿಗೆ ಯಾವುದೇ ಟ್ಯಾಕ್ಸಿಗಳಿಲ್ಲ. ಅದನ್ನು ನೋಡಿಕೊಂಡು ಜನರು ಮತ್ತೆ ಅವರನ್ನು ಅವಲಂಬಿತರಾಗುವಂತದ್ದು ಸಾಧ್ಯತೆಗಳಿದೆ. ನಾವು ಎಲ್ಲ ಟ್ಯಾಕ್ಸಿಗಳನ್ನು ಕಟ್ಟಿ ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ನಮ್ಮ ಟ್ಯಾಕ್ಸಿಗಳನ್ನು ಓಡಿಸಿ ನಮ್ಮ ಸಂಸಾರವನ್ನು ಸಾಗಿಸುವಂತ ಒಂದು ವ್ಯವಸ್ಥೆಯಲ್ಲಿ ಜೋಡಿಸಿಕೊಂಡ್ರೆ
ಇಂಥ ಒಂದು ಅವೈಜ್ಞಾನಿಕವಾಗಿರುವಂತಹ ಶುಲ್ಕಗಳನ್ನು ಏರಿಸುವ ಮುಖಾಂತರ ಏರ್ಪೋರ್ಟ್ನಲ್ಲೂ ನಮಗೆ ಮಲತಾಯಿ ಧೋರಣೆ ಏರುವಂತದ್ದು ಅಂತ ಹೇಳುವಂಥದ್ದು ತುಂಬಾ ಖೇದಕರವಾದಂತ ವಿಚಾರ, ತುಂಬಾ ದುಃಖಕರವಾದಂತ, ನಮ್ಮ ಸಂಸಾರವನ್ನು ನಮಗೆ ಸಾಗಿಸ್ಲಿಕ್ಕೆ ತುಂಬಾ ಕಷ್ಟಕರ. ಅದರಲ್ಲೂ ಮ್ಯಾಕ್ಸಿ ಕ್ಯಾಬ್, ಈ ಟೆಂಪೋ ಟ್ರಾವೆಲರ್ ಎನ್ನುವಂತಹ ಒಂದು ವಾಹನಗಳು, ಅದಕ್ಕಿಂತ ಮೇಲ್ಪಟ್ಟ ವಾಹನಗಳಲ್ಲಿ 12 ಜನರನ್ನು ಇಳಿಸಿಕೊಳ್ಳಿಕ್ಕೆ ಅಥವಾ ಅಲ್ಲಿ ಹತ್ತಿಸಿಕೊಳ್ಳಿಕ್ಕೆ ಸುಮಾರು 15 ನಿಮಿಷಗಳ ಕಾಲ ಎಷ್ಟು ಸ್ಪೀಡ್ ಇದ್ರೂ ಬೇಕಾಗುತ್ತೆ. ಅಂತ ವಾಹನಗಳಿಗೆ 200 ರೂಪಾಯಿಯಿಂದ 500 ರೂಪಾಯಿ ಏರಿಕೆಯನ್ನು ಮಾಡಿದ್ದಾರೆ. ಮ್ಯಾಕ್ಸಿ ಕ್ಯಾಬ್ ವಾಹನಗಳಿಗೆ 200 ರೂಪಾಯಿ ಇದ್ದಂತ ಶುಲ್ಕವನ್ನು 500 ರೂಪಾಯಿಗೆ ಏಕಾಏಕಿ ಏರಿಕೆ ಮಾಡಿದ್ದಾರೆ. ಇದೇ ರೀತಿ ನಾವು ಅದನ್ನು ಜನರ ಮೇಲೆ ಹೇರಬಹುದು. ಎಷ್ಟು ಅಂತ ಹೇಳಿ ನಾವು ಜನರ ಮೇಲೆ ಹೇರ್ಲಿಕ್ಕೆ ಸಾಧ್ಯ ಇದೆ? ನಾವು ಈ ರೀತಿಯಾಗಿ ಇವ್ರ ಒಂದು ರಿಕ್ವೆಸ್ಟ್ ಮಾಡಿದಾಗ ಅದಕ್ಕೆ ಸರಿಯಾಗಿ ಸ್ಪಂದನೆಯೂ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಅವರನ್ನು ಎಚ್ಚರಪಡಿಸಬೇಕು. ನೇರವಾಗಿ ಏರ್ಪೋರ್ಟಿನ ಅಧಿಕಾರಿಗಳನ್ನು ಇನ್ನಷ್ಟು ಅವರ ಈ ದಬ್ಬಾಳಿಕೆಯ ನೀತಿಯನ್ನು ಅವರು ಕಡಿಮೆಗೊಳಿಸಬೇಕು. ನಮ್ಮ ಮೇಲೆ ಅವರು ಸರಿಯಾದಂತಹ ಕಾನೂನುಬದ್ಧ ರೀತಿಯಲ್ಲಿ ನಡ್ಕೊಳ್ಬೇಕೆನ್ನುವ ನಿಟ್ಟಿನಲ್ಲಿ ಉಡುಪಿ ಮತ್ತು ಮಂಗಳೂರಿನ ಉಭಯ ಜಿಲ್ಲೆಗಳ ಎಲ್ಲ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ಗಳ ಸದಸ್ಯರುಗಳು ಮತ್ತು 2 ಜಿಲ್ಲೆಗಳ ಸಮಾನ ಮನಸ್ಕ ಸಂಘಟನೆಗಳ ಜೊತೆ ಸೇರಿಕೊಂಡು ಮಂಗಳೂರಿನ ಕಾವೂರು ಭಾಗದಲ್ಲಿ ಕಾವೂರು ಜಂಕ್ಷನ್ ಒಂದು ಪ್ರತಿಭಟನೆಯನ್ನು 4ನೇ ತಾರೀಕು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಯು ಯಾವುದೇ ಸರ್ಕಾರಗಳ ವಿರುದ್ಧ ಅಲ್ಲ. ನಮ್ಮ ಪ್ರತಿಭಟನೆ ಏನಿದ್ರು ಕೂಡ ನೇರವಾಗಿ ಏರ್ಪೋರ್ಟಿನ ಆಡಳಿತ ವ್ಯವಸ್ಥೆಯ ವಿರುದ್ಧ, ಏರ್ಪೋರ್ಟಿನ ಅಥಾರಿಟಿಯ ವಿರುದ್ಧ ಇರುವಂತದ್ದು. ಸೊ ದಯವಿಟ್ಟು ಏರ್ಪೋರ್ಟ್ ನಿಮ್ಮ ಮೂಲಕ ಮತ್ತೊಮ್ಮೆ ನಾನು ಏರ್ಪೋರ್ಟ್ನವರಿಗೆ ಎಚ್ಚರ ಕೊಡ್ಲಿಕ್ಕೆ ಬಯಸ್ತೇನೆ ಮತ್ತು ಅವರಿಗೆ ಈ ಮೂಲಕ ವಿನಂತಿಯನ್ನು ಇನ್ನೊಮ್ಮೆ ಮಾಡ್ತಾ ಇದ್ದೇನೆ. ದಯವಿಟ್ಟು ನಿಮ್ಮ ತಾರತಮ್ಯವನ್ನು ಕಡಿಮೆಗೊಳಿಸಿ. ದೇಶದಾದ್ಯಂತ ಎಲ್ಲ ಟೋಲ್ ಗೇಟ್ಗಳಲ್ಲಿ ವಾಹನಗಳು ಪಾಸ್ ಆಗ್ಬೇಕಾದ್ರೆ ಇಲ್ಲಿ ಇನ್ನೊಂದು ತಾರತಮ್ಯ, ಪ್ರೈವೇಟ್ ವೆಹಿಕಲ್ ಗಳನ್ನು ಟೋಲಿನ ಮುಖಾಂತರ ಬಿಡ್ತಾ ಇದ್ದಾರೆ, ನಮ್ಮಲ್ಲಿ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಬಿಡ್ತಾ ಇದ್ದಾರೆ. ಬಂಧುಗಳೇ, ನಮ್ಗೆ ಗೊತ್ತಿರ್ಲಿ, ಒಂದಷ್ಟು ನಮ್ಮಲ್ಲಿ ಇನ್ನೂ ಕೂಡ 57 ವರ್ಷಗಳಿಂದ ಇರುವಂತ ಈ ಒಂದು ಇತಿಹಾಸ ಇರುವಂತ ನಮ್ಮ ಅಸೋಸಿಯೇಷನ್ ಅಲ್ಲಿ ಇನ್ನಷ್ಟು ಆಂಡ್ರಾಯ್ಡ್ ಮೊಬೈಲ್ ಅನ್ನು ಉಪಯೋಗಿಸದಿರುವಂತಹ ಹಿರಿಯ ಚಾಲಕರುಗಳಿದ್ದಾರೆ. ಒಂದಷ್ಟು ಫೋನ್ ಪೇ ಗೂಗಲ್ ಪೇ ಮಾಡ್ಲಿಕ್ಕೆ ಅನಾಹುತ ಮಾಡ್ಲಿಕ್ಕೆ ಗೊತ್ತಿಲ್ಲದಂತವ್ರು ತುಂಬಾ ಜನ ಇದ್ದಾರೆ. ಆದ್ರೆ ಕ್ಯಾಶ್ ಅನ್ನು ಉಪಯೋಗಿಸಲೇ ಇಲ್ಲ, ಕ್ಯಾಶ್ ತಗೊಳ್ಳೋದೇ ಇಲ್ಲ, ಅದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಕ್ಯಾಶ್ಲೆಸ್ ಅಂತ ಹೇಳುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಉಪಯೋಗಿಸ್ತಾರೆ ಇರಬಹುದು ಕ್ಯಾಶ್ಲೆಸ್, ಆದ್ರೆ ಎಲ್ಲಿ ಕೂಡ ಇನ್ನೂ ಕೂಡ ಅದು ಕಂಪಲ್ಸರಿ ಅಂತ ಹೇಳಿ ಇನ್ನೂ ಆಗಿಲ್ಲ ಅಲ್ಲ. ಆ ಕ್ಯಾಶ್ ಅನ್ನು ಕೂಡ ಸ್ವೀಕಾರ ಮಾಡುವಂತ ಒಂದು ಮನೋಭಾವ ಇರ್ಬೇಕಲ್ಲ ಅವರಿಗೆ, ಅದು ಕೂಡ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಫಾಸ್ಟಾಗ್ ಆದ್ರೂ ಉಪಯೋಗಿಸಿ ಕೊಡಿ, ನಾವು ಒಂದ್ಸಲ ಫಾಸ್ಟಾಗ್ ಅಳವಡಿಸಿಬಿಟ್ರೆ ನಮ್ಮ ಫಾಸ್ಟಾಗ್ ಅಲ್ಲಿ ಕಟ್ ಆಗ್ತದೆ, ಹಾಗೆ ಗೊಂದಲ ಇಲ್ಲ, ಆ ಫಾಸ್ಟಾಗ್ ಅಲ್ಲಿ ಕಟ್ ಆಗ್ತದೆ, ಅದನ್ನಾದ್ರೂ ಮಾಡಿಕೊಡಿ ಅಂತ ಹೇಳಿದ್ರೆ ಅದು ಕೂಡ ಮಾಡ್ತಾ ಇಲ್ಲ. ಮೊದಲ 10 ನಿಮಿಷ ಪ್ರತಿ ಖಾಸಗಿ ವೆಹಿಕಲ್ ಗಳಿಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಮೊದಲ 10 ನಿಮಿಷ ಅವರು ಪಿಕಪ್ ಮಾಡ್ಲಿ ಡ್ರಾಪ್ ಮಾಡ್ಲಿ, ಮೊದಲ 10 ನಿಮಿಷ ಅವರಿಗೆ ಫ್ರೀ ಕೊಡ್ತಾ ಇದ್ದಾರೆ. ನಮ್ಮ ಬೇಡಿಕೆಗಳಿರುವುದು ಅದೇ. ಆ ಮೊದಲ 10 ನಿಮಿಷ ಏನು ನೀವು ಖಾಸಗಿಯವರಿಗೆ ಫ್ರೀ ಕೊಡ್ತೀರಾ ಅದನ್ನು ನಮ್ಮ ಟ್ಯಾಕ್ಸಿಗಳಿಗೂ ಮ್ಯಾಕ್ಸಿ ಕ್ಯಾಬ್ಗಳಿಗೂ ಕೊಡಿ. ಆ ಮ್ಯಾಕ್ಸಿ ಕ್ಯಾಬ್ಗೆ ನೀವೇನು 10 ನಿಮಿಷದ ಕಾಲಾವಕಾಶ ಯಾವುದೇ ಸಮಯಕ್ಕೂ ಅದು ಸಾಲೆ ಆಗುದಿಲ್ಲ. ಒಂದು ಮಿನಿಮಮ್ 20 ನಿಮಿಷ ಮ್ಯಾಕ್ಸಿ ಕ್ಯಾಬ್ಗಳಿಗೆ ಕೊಡಿ. ಆಗ ಮಾತ್ರ ಅವರ ಲಗೇಜ್ಗಳನ್ನು ಇಳಿಸ್ಲಿಕ್ಕೆ ಒಂದು 12 ಪ್ಯಾಸೆಂಜರ್ಗಳನ್ನು ಇಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಗೆ ಇಲ್ಲಿ ಲೋಕಲ್ ಮಂಗಳೂರು ಉಡುಪಿಯವರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳುವಂತದ್ದು ನಾವು ಒತ್ತಾಯ, ನಿಮ್ಮ ಮೂಲಕ ಒತ್ತಾಯವನ್ನು ಮಾಡಿಕೊಳ್ಳುವಂತದ್ದು. ಫಾಸ್ಟ್ಯಾಗ್ ಅನ್ನು ಕೂಡ ಹೇಗೆ ನೀವು ಪ್ರೈವೇಟ್ ವೆಹಿಕಲ್ ಅವರಿಗೆ ಅಥವಾ ಖಾಸಗಿ ವಾಹನದವರಿಗೆ ಫಾಸ್ಟ್ಯಾಗ್ ಉಪಯೋಗಿಸಲಿಕ್ಕೆ ಅನುಕೂಲ ಮಾಡಿಕೊಡ್ತೀರೋ ಅದೇ ಫಾಸ್ಟ್ಯಾಗ್ ವ್ಯವಸ್ಥೆಯನ್ನು ನಮಗೂ ಅಳವಡಿಸಿಕೊಳ್ಳಿ. ಯಾಕೆ ನಮ್ಮನ್ನಲ್ಲಿ ತಾರತಮ್ಯ ಮಾಡ್ತೀರಿ? ನಾವು ಕೂಡ ಫ್ಲೈಟ್ ಅಲ್ಲಿ ಬರುವ ಪ್ಯಾಸೆಂಜರ್ ಗಳನ್ನೇ, ನಮ್ಮಲ್ಲೂ ಕೂಡ VIP ಗಳನ್ನೇ ಕರ್ಕೊಂಡು ಹೋಗ್ಲಿಕ್ಕೆ ಇರುವಂತದ್ದು ನಾವು ಕೂಡ, ಅವರು ಕೂಡ VIP ಕಸ್ಟಮರ್ ಗಳನ್ನೇ ಕರ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ ಇರ್ತಾರೆ. ಸೊ ನಮ್ಮೊಳಗೆ ಯಾಕೆ ನೀವು ತಾರತಮ್ಯ ಮಾಡ್ತೀರಿ? ಅದು ಹೇಳ್ಬೇಕು ಅಂತ ಹೇಳಿದ್ರೆ ಹೆಚ್ಚು ಗ್ರಾಹಕರನ್ನು ಬಳಕೆ ಮಾಡಿಕೊಳ್ಳುವಂಥದ್ದು, ಏರ್ಪೋರ್ಟ್ ಉಪಯೋಗ ಮಾಡುವಂತದ್ದು ಟ್ಯಾಕ್ಸಿಗಳನ್ನು. ಪ್ರೈವೇಟ್ ವೆಹಿಕಲ್ಗೂ ತಿಂಗಳಿಗೆ 1 ಸಲ ಏನೋ ಅವ್ರು ಬಂದು ಹೋಗ್ಬೋದು ಅಥವಾ 15 ದಿವಸಕ್ಕೊಂದು ಬಂದು ಹೋಗ್ಬೋದು. ಅಂತವ್ರಿಗೆ ನೀವು ಅಷ್ಟು ಕನ್ಸೆಷನ್ ಕೊಡುವಂತ ಅವಶ್ಯಕತೆ ಏನಿದೆ? ನಮ್ಗೆ ನೀವು ಆ ಕನ್ಸೆಷನ್ ಕೊಡಬಾರ್ದು? ಇನ್ನಷ್ಟು ಅದು ಉತ್ತೇಜನಕಾರಿ ಆಗ್ತದಲ್ವಾ? ನಮ್ಮ ಮೇಲೆ ಹೊಟ್ಟೆ ಮೇಲೆ ಯಾಕೆ ಹೊಡೆಯುವಂತ ಪ್ರಯತ್ನವನ್ನು ನೀವು ಮಾಡ್ತೀರಿ? ಈ ರೀತಿ ಮಾಡ್ತಾ ಇದ್ದೇನೆ. ತಾವುಗಳು ತುಂಬಾ ಮುತುವರ್ಜಿ ವಹಿಸಿದಿರಿ ನಮ್ಮ ಮೇಲೆ, ತುಂಬಾ ಮುತುವರ್ಜಿ ವಹಿಸಿ ನಮಗೆ ನೀವು ದೂರವಾಣಿ ಮುಖಾಂತರ ಅವರಿಗೆ ಸಂಪರ್ಕ ಮಾಡುವಂತ ವ್ಯವಸ್ಥೆಯನ್ನು ಮಾಡಿಸಿದ್ದೀರಿ. ಆದ್ರೆ ಅದು ಏನೂ ಸಾಲುದಿಲ್ಲ. ನಿಮ್ಮ ಮಾತುಗಳಿಗೆ ಅವರು ಬೆಲೆ ಕೊಟ್ಟಿಲ್ಲ ಅಂತ ಹೇಳಿ ಆದ್ರೆ ಇನ್ನು ನಮ್ಮ ಮಾತಿಗೆ ಎಲ್ಲಿ ಬೆಲೆ ಕೊಡ್ತಾ ಇದ್ದಾರೆ? ಆದುದರಿಂದ ತಾವುಗಳು ಮತ್ತೆ ಮತ್ತೆ ಮುತುವರ್ಜಿ ವಹಿಸಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳ ಮೂಲಕ ಕಡಿವಾಣ ಹಾಕುವಂತ ಪ್ರಯತ್ನವನ್ನು ತಾವುಗಳು ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಮತ್ತೊಮ್ಮೆ ತಮ್ಮಲ್ಲಿಯೂ ಕೂಡ ಮಾಧ್ಯಮದ ಮೂಲಕ ತಮ್ಮಲ್ಲಿಯೂ ಕೂಡ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾಡ್ಕೊಂಡು ಹೊರಗಡೆ ಹೋದ್ರೆ ನೀವು ಬೆಂಗಳೂರಿನಿಂದ ಬರುವವರು ನನಗೆ ಕಾಲ್ ಮಾಡ್ತೀರಿ, ಆನಂದ್ರೆ ನನಗೆ ನಿಮ್ಮ ಟ್ಯಾಕ್ಸಿ ಬೇಕು, ಏರ್ಪೋರ್ಟ್ ಗೆ ಬರ್ತಾ ಇದ್ದೇನೆ ಅಂತ ಹೇಳಿ. ನಾನು ಬರ್ತೀನಿ, ನೀವು ಒಂದೇ ಸೂಟಿಕೇಸ್ ಇದೆ ನಿಮ್ಮಲ್ಲಿ, ನೀವು ಹೊರಗಡೆ ಬರ್ತೀರಿ, ನಿಮ್ಮನ್ನು ಆನ್ ದ ಸ್ಪಾಟ್ 2 ನಿಮಿಷದಲ್ಲಿ ನಾನು ಪಿಕಪ್ ಮಾಡ್ಕೊಂಡು ಸೀದಾ ಅವರ ಗೇಟ್ ದಾಟಿ ಹೊರಗಡೆ ಬರ್ತೀನಿ. 3 ಮಿನಿಟ್ಸ್, ವಿದಿನ್ 3 ಮಿನಿಟ್ಸ್ ನಾನು ಏರ್ಪೋರ್ಟ್ ಲೋಟ್ ಅನ್ನು ಬಿಟ್ಟು ಹೊರಗಡೆ ಬರ್ತೀನಿ.
ಅಂತ ಸಮಯದಲ್ಲಿ ನಾನು ನಿಮ್ಮ ಪರವಾಗಿ 180 ರೂಪಾಯಿ ಯಾಕೆ ಅವರಿಗೆ ಕಟ್ಟಬೇಕು, ನನ್ನ ಪ್ರಯಾಣಿಕನಿಗೆ ಯಾಕೆ ನಾನು ಹೊರೆ ಮಾಡಿಸ್ಬೇಕು ಅಂತ ಹೇಳುವಂತ ಪ್ರಶ್ನೆ ಇರುವಂತದ್ದು. ನಾವೇನು ಸಾಂಪ್ರದಾಯಿಕವಾಗಿ ದುಡಿಯುವಂತ ಟ್ಯಾಕ್ಸಿ ವರ್ಗದವರು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ತೊಂದರೆ ಮಾಡದ ರೀತಿಯಲ್ಲಿ ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಾವು ಪ್ರತಿಭಟನೆಯನ್ನು ಜೋಡಿಸಿಕೊಳ್ಬೇಕು. ಹಾಗೆ ಸಾರ್ವಜನಿಕರಿಗೂ ಅದೊಂದು ರೀತಿಯಲ್ಲಿ ಗೊತ್ತಾಗಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಕಾವೂರಲ್ಲಿ ಆಯೋಜನೆ ಮಾಡಿ, ಕಾವೂರು ಒಂದು ಜಂಕ್ಷನ್ ಏರ್ಪೋರ್ಟ್ಗೆ ಹೋಗುವಂತ ಮುಖ್ಯ ಜಂಕ್ಷನ್ ಕಾವೂರು ಆಗಿರುವುದರಿಂದ ನಾವು ಕಾವೂರಲ್ಲಿ ಈ ಪ್ರತಿಭಟನೆಯನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ನಾವು ಕಾವೂರಲ್ಲಿ ಹಮ್ಮಿಕೊಂಡಿದ್ದೇವೆ ಅಷ್ಟೇ. 1 ಗಂಟೆಯ ಒಳಗೆ ಮುಗಿಸ್ತೇವೆ. 100 ರೂಪಾಯಿ ಆಗಿತ್ತು. ಆ 100 ರೂಪಾಯಿಯಿಂದ ಸಡನ್ ಆಗಿ ಮೊನ್ನೆ 5:30 ಗಂಟೆಗೆ ಸಾಯಂಕಾಲ ಒಂದು ಮೆಸೇಜ್ ಬರ್ತದೆ, ಇಮಿಡಿಯೇಟ್ ಒಂದು ಬೋರ್ಡ್ ಚೇಂಜ್ ಆಗ್ತದೆ. ಅವ್ರದ್ದು ಖಾಸಗಿ ಕಮರ್ಷಿಯಲ್ ವೆಹಿಕಲ್ ಗಳಿಗೆ 180 ರೂಪಾಯಿ ಚಾರ್ಜ್ ಅಂತೇಳಿ ಚಾರ್ಜ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. 100ರಿಂದ 180 ಏರ್ಪಡಿಸಿದ್ದಾರೆ. 80% ಜಾಸ್ತಿ ಮಾಡಿದ್ದಾರೆ. ನಾನು ಹೇಳೋದು ಇದೆ ಇಷ್ಟೇ, ಬೆಂಗಳೂರಿಂದನೋ ಇನ್ನೊಂದು ಭಾಗದಿಂದ ತಾವುಗಳು ಬಂದಾಗ ನನಗೆ ಕರೆ ಮಾಡ್ತೀರಿ, ನಾನು ಕೆಳಗಡೆಯಿಂದ ಬಂದು ನಿಮ್ಮನ್ನು ಆನ್ ದ ಸ್ಪಾಟ್ 2 ನಿಮಿಷ ಕೂಡ ಇಲ್ಲದಂತೆ ಪಿಕಪ್ ಮಾಡ್ಕೊಂಡು ಹೋದಾಗ ಯಾಕೆ ನಾನು ಅವರಿಗೆ 180 ರೂಪಾಯಿ ಪಾವತಿಸಬೇಕು, ನಿಮಗೆ ಯಾಕೆ ಅದನ್ನು ನಾನು ಲಾಸ್ ಪಡಿಸಬೇಕು ಅಂತ ಹೇಳುವಂತ ಪ್ರಶ್ನೆ. ಆವಾಗ ನೀವು ಏನ್ ಮಾಡ್ತೀರಿ ಅಂತ ಹೇಳಿದ್ರೆ, ಪ್ರಯಾಣಿಕರು ಸಹಜವಾಗಿ ಏನು ನೋಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಕಡಿಮೆಗಳಲ್ಲಿ ಆ ಪಾರ್ಕಿಂಗ್ ದರ ಇಲ್ಲದೆ ಯಾರು ಸಿಗ್ತಾರೆ ಅವರನ್ನು ಅವಲಂಬಿತರಾಗಿ ಮಾಡಿಯೇ ಮಾಡ್ತಾರೆ ಅಂತ ಹೇಳುವಂಥದ್ದು. 57 ವರ್ಷಗಳಿಂದಲೂ ನಾವು ನಮ್ಮ ಸರ್ವಿಸ್ ಅನ್ನು ನೀಡುವುದರ ಮುಖಾಂತರ ಇವತ್ತು ಕೂಡ ಅದೆಷ್ಟು ಆನ್ಲೈನ್ ಟ್ಯಾಕ್ಸಿಗಳಿಗೆ ನಾವು ಒಂದಷ್ಟು ಕಾಂಪಿಟೇಷನ್ ಅಲ್ಲಿ ಇವತ್ತು ಕೂಡ ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ನಮ್ಮ ಸರ್ವಿಸಿನ ಮುಖಾಂತರ ಬದುಕ್ತಾ ಇದ್ದೇವೆ. ಗಳಿಗೂ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ತಮ್ಗೆಲ್ರಿಗೂ ನಾವು ನಮ್ಮ ಪರವಾಗಿ ತಾವುಗಳು ನಿಲ್ಲಿ ಅಂತ ಹೇಳುವಂತ ವಿನಂತಿಯನ್ನು ಕೂಡ ತಮ್ಗೆಲ್ರಿಗೂ ನಾನು ಮಾಡ್ತಾ ಇದ್ದೇನೆ. 10 ನಿಮಿಷ ಅವರಿಗೆ ಏನು ಕೊಡ್ತಾ ಇದ್ರಿ ಅದನ್ನು ನಮಗೂ ಕೊಡಿ. ಒಂದು 20 ನಿಮಿಷ ಕಾಲಾವಕಾಶ ನಮ್ಮ ದೊಡ್ಡ ವಾಹನಗಳು ಮ್ಯಾಕ್ಸಿ ಕ್ಯಾಬ್ ಅಂತ ಹೇಳಿದ್ರೆ ಟೆಂಪೋ ಟ್ರಾವೆಲರ್ ಅಂತ ವಾಹನಗಳಿಗೆ ಅವಕಾಶ ಮಾಡಿಕೊಡಿ. ಅವರಿಗೂ 2 ನಿಮಿಷದಲ್ಲಿ 500 ರೂಪಾಯಿ ತೆಗಿತಾ ಇದ್ದಾರೆ. ಅವನು ಎಷ್ಟು ಸಾಧ್ಯತೆ ಆದ್ರೂ ಅಷ್ಟು ಪುಷಪ್ ಅಲ್ಲಿ 12 ಪ್ಯಾಸೆಂಜರ್ ಗಳನ್ನು ಇಳಿಸಿ ಹೋಗ್ಬೇಕಾದ್ರೆ 3 ನಿಮಿಷ ಜಾಸ್ತಿ ಆಗಿದ್ದಕ್ಕೆ 500 ರೂಪಾಯಿ ತಕೊಂಡು 200 ರೂಪಾಯಿ ಇದಕ್ಕೆ. ಪಾಪ ಅವನು 1800 2000 ಬಾಡಿಗೆ ಅಲ್ಲಿ ಹೋದ್ರೆ 500 ರೂಪಾಯಿನ ಅವರಿಗೆ ಕೊಟ್ಟರೆ ಅವನ ಡೀಸೆಲ್ ಏನು, ಅವನ ವೆಚ್ಚವನ್ನು ಏನು ಮಾಡ್ತಾನೆ ಅವನು. ದೊಡ್ಡ ವಾಹನಕ್ಕೆ ಕಟ್ಟಲಿಕ್ಕೆ ಟ್ಯಾಕ್ಸಿ ತುಂಬಾ ಜಾಸ್ತಿ ಇದೆ ಸ್ವಾಮಿ. ಅಂತದನ್ನೆಲ್ಲ ಅವನು ನಿಭಾಯಿಸಿಕೊಂಡು ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟದಾಯಕ ಇದೆ ಅಂತ ಹೇಳಿ ಅಸೋಸಿಯೇಷನ್ ನ ಅಧ್ಯಕ್ಷ ನಮ್ಮ ಪಕ್ಕದಲ್ಲಿ ಕೂತಿರುವಂತಹ ರಮೇಶ್ ಕೆ ಕೋಟ್ಯಾನ್, ಉಡುಪಿ ಜಿಲ್ಲಾ ಟ್ಯಾಕ್ಸಿಮ್ಯಾನ್ ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ನ ಪ್ರಧಾನ ಕಾರ್ಯದರ್ಶಿಗಳು, ನನ್ನ ಪಕ್ಕದಲ್ಲಿರುವಂತವರು ಹರೀಶ್ ಚಂದ್ರ, ದಕ್ಷಿಣ ಕನ್ನಡ ಜಿಲ್ಲೆ ಟ್ಯಾಕ್ಸಿಮ್ಯಾನ್ ಅಸೋಸಿಯೇಷನ್ ನ ಉಪಾಧ್ಯಕ್ಷರು, ಅವರ ಪಕ್ಕದಲ್ಲಿ ಹರೀಶ್ ಶೆಟ್ಟಿ ಕುತ್ತಾರ್ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಟ್ಯಾಕ್ಸಿಮ್ಯಾನ್ ಅಸೋಸಿಯೇಷನ್ ಉಪಾಧ್ಯಕ್ಷರು, ಹಾಗೂ ಪ್ರಧಾನ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮ್ಯಾನ್ ಅಸೋಸಿಯೇಷನ್ ನ ಪ್ರಧಾನ ಕಾರ್ಯದರ್ಶಿ ಅಂತ ಉದಯ್ ಕುಮಾರ್, ಮತ್ತು ಖಜಾಂಚಿ ಆಗಿರುವಂತಹ ಸುರೇಶ್ ಸಾಲಿಯಾನ್ ಸುರತ್ಕಲ್, ಸಹ ಕಾರ್ಯದರ್ಶಿ ಆಗಿರುವಂತಹ ರಾಜೇಶ್ ಉರ್ವಸ್ಟೂರ್,